ಈ ರಾಜ್ಯದಲ್ಲೆಲ್ಲ ದೇಶದಲ್ಲೇ ಕಾಂಗ್ರೆಸ್ ಇರಲ್ಲ ಅಂತೇಳಿ ಅವರು ರಾಜೀವ್ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರೆಲ್ಲ ಸ್ವಾಮಿ ಅವ್ರು ಅಲ್ಲೇ ನಿಲ್ಲಿಸ್ತಲೇ ಹೊಡೆದು ಬಂದವ್ರೆ, ಕೇರಳಕ್ಕೆ ಕರ್ಕೊಂಡೋಗ್ಯಾರೆ. ಅವ್ರು ಶಾಸ್ತ್ರ ಹೇಳೋದಾಗಿದ್ರೆ ನಮ್ದಿರಲಿ, ಫಸ್ಟು ಅವ್ರು ರಾಹುಲ್ ಗಾಂಧಿಯವ್ರು ಗೆಲ್ಲಿಸ್ಕೊಳ್ಳೋಕೆ ಹೇಳಿ, ನಮ್ದು ಆಮೇಲೆ ನೋಡಿ ಕೇಳೋಣ. ಜನವ್ರೆ ಕೇರಳಕ್ಕೆ ಕರ್ಕೊಂಡೋಗ್ಯಾರಲ್ರಿ, ವಯನಾಡಿಗೆ ಹೋಗ್ಬೇಕಾದ ಪರಿಸ್ಥಿತಿ ಬಂದೈತಲ್ರಿ. ಉತ್ತರ ಪ್ರದೇಶ ಜನ ಅವರಿಗೆ ಅಷ್ಟು ವರ್ಷ ಅವ್ರನ್ನ ಸಾಕಿ ಸಲ್ವಿ ಆ ಕುಟುಂಬನ ಬೆಳೆಸಿ ಅಲ್ಲಿ ಬಿಟ್ಟು ಓಡೋಗಿ ಕೇರಳದಲ್ಲಿ ಹೋಗಿ ಸಮುದ್ರದ ತೀರಲ್ಲಿ ನಾವು ಇಲ್ಲಿ ಹೋಗೋ ಪರಿಸ್ಥಿತಿ ಬಂದೈತೆ. ಒಳ್ಳೆ ಕಾರ್ಖಾನೆ ತಂದು 1 ರಿಂದ 2 ಲಕ್ಷ ಜನಕ್ಕೆ ಉದ್ಯೋಗ ಕೊಡಬೇಕು ಅನ್ನೋದು ಆಸೆ ಇದೆ. ಇವ್ರದ್ದು 2,000 ರೂಪಾಯಿ ಅಲ್ಲ, ನಾವು ಅವರ ಮಕ್ಕಳುಗಳ ಜೀವನ ಭವಿಷ್ಯ ಸುಭದ್ರವಾಗಿರೋದಕ್ಕೆ ನಾವು ಮೋದಿಯರಿಗೆ ಕೊಡಿ ಅಂತ ಕೇಳ್ತೀವಿ. ಇದು ಪ್ರಜ್ವಲ್ದಲ್ಲ, ರೇವಣ್ಣಂದಲ್ಲ, ಸುರೇಶ್ ಅಣ್ಣಂದಲ್ಲ, ಮೋದಿಯರಿಗೆ ದೇಶಕ್ಕೆ ಬೇಕು. ವಿಶ್ವ ನೋಡ್ತಾ ಇದೆ, ವಿಶ್ವ ನಾಯಕರು ಅಂತ ಹೇಳ್ತಾ ಇದ್ದಾರೆ ಇಡೀ ವಿಶ್ವ. ಆದ್ದರಿಂದ ಈ ಟೈಮಲ್ಲಿ ದಯಮಾಡಿ ಈ ಕಾಂಗ್ರೆಸ್ನ ಇದಕ್ಕೆಲ್ಲ ಪೊಳ್ಳು ಆಶ್ವಾಸನೆಗಳಿಗೆ ಮುರುಗಬೇಡಿ. ಇದಾದಮೇಲೆ ಇವರು ಯಾವೂ ಇರೋದಿಲ್ಲ, ಯಾವ ಗ್ಯಾರಂಟಿ ಎಲ್ಲ. ಸರ್ಕಾರ ಇದ್ರೆ ತಾನೇ ಗ್ಯಾರಂಟಿ, ಸರ್ಕಾರ ಇರ್ತದೋ ಇಲ್ವೋ ಗೊತ್ತಿಲ್ಲ. ಅಲ್ಲಿಗಾರೆ ಈಗ ಹೇಳೋರು ಮೈಸೂರಲ್ಲಿ ಎಲೆಕ್ಷನ್ ಕಳೆದ ತಕ್ಷಣ ಖಾಲಿ ಮಾಡಿಸ್ತೀವಿ ಸಿದ್ದರಾಮಯ್ಯವ್ರನ್ನ ಅಂತ ಹೇಳಿದ್ರೆ, ಎಲೆಕ್ಷನ್ ಕಳೆದ ಬೆಳಿಗ್ಗೆ ಸಿದ್ದರಾಮಯ್ಯವ್ರು ಖಾಲಿ ಮಾಡಿಸ್ತೀವಿ ಅಂತ ನಾನು ಹೇಳಿಲ್ಲ. ಇಲ್ಲಿಯ ಉಪಮುಖ್ಯಮಂತ್ರಿಗಳು ಮೈಸೂರಲ್ಲಿ ಅವ್ರ ಬೀಗರೂರಲ್ಲಿ ಚುನಾವಣೆ ಕಳೆದ ಬೆಳಿಗ್ಗೆ ಸಿದ್ದರಾಮಯ್ಯವ್ರು ಖಾಲಿ ಮಾಡಿಸ್ತೀವಿ ಅಂತ ಹೇಳಿರೋದು ನಾನೆಲ್ಲ ಅವ್ರು ಹೇಳಿರೋದು. ಸ್ವಾಮಿ, ಈ ಸಿದ್ದರಾಮಯ್ಯವ್ರು ಖಾಲಿ ಮಾಡಿಸ್ಕೊತಾರೋ ಉಳಿಸ್ಕೊತಾರೋ ಅವ್ರಿಗೆ ಬಿಟ್ಟಿದ್ದು JDS ವೋಟ್ ಕೊಡಿ ಅಂತ, ಮತ ಕೊಡಿ ಅಂತ ಕೇಳಿ ನನ್ನ ಜನಸಾಮಾನ್ಯರ ತೆರಿಗೆ ಹಣದಲ್ಲಿ ದೊಡ್ಡ ದೊಡ್ಡ ಜಾಹೀರಾತು ಹಾಕಿಸುವ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರದಿಂದ ಹಾಸನ ಜಿಲ್ಲೆಗೆ ಸಿಕ್ಕಿದ್ದು ಖಾಲಿ ಚೆಂಬು. 50 ವರ್ಷ ಈ ದೇಶವನ್ನು ಆಳಿದ ನೆಹರು ಕಾಂಗ್ರೆಸ್ಸಿಗರು ದೇಶಕ್ಕೆ ನೀಡಿದ ದೊಡ್ಡ ಕೊಡುಗೆ ಖಾಲಿ ಚೆಂಬು. ಲೋಕಸಭಾ ಚುನಾವಣಾ ಬಳಿಕ ಜನತೆಗೆ ಗ್ಯಾರಂಟಿ ಯೋಜನೆಗಳು ಖಾಲಿ ಚೆಂಬು ಎಂದು ಮಾಜಿ ಸಚಿವ HD ರೇವಣ್ಣ ಕಾಂಗ್ರೆಸ್ ಪಕ್ಷದ ವಿರುದ್ಧ ಲೇವಡಿ ಮಾಡಿದರು. ಬೇಳೂರು ಪಟ್ಟಣದ ವೈಕುಂಠ ಬೀದಿಯಲ್ಲಿನ ಶಾಸಕರ ಸ್ವಗೃಹದ ಕಚೇರಿಯಲ್ಲಿ ನಡೆದ ಜಂಟಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮಾಜಿ ಪ್ರಧಾನಿ HD ದೇವೇಗೌಡರ ಬಗ್ಗೆ ಮಾತನಾಡುವ ನೈತಿಕತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮತ್ತು ವಿಶೇಷವಾಗಿ ಉಪಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರಿಗೆ ಇಲ್ಲ. ಹಾಸನ ಕ್ಷೇತ್ರಕ್ಕೆ ಮಾನ್ಯ DKಶಿ ಅವರ ಕೊಡುಗೆ ಏನು? ಈ ಬಗ್ಗೆ ಹಾಸನ ಜಿಲ್ಲೆಯ ಜನತೆ ಪ್ರಶ್ನೆ ಕೇಳಬೇಕಿದೆ. ಕಾಂಗ್ರೆಸ್ ಪಕ್ಷದವರು ಜನತೆಗೆ ಟೋಪಿ ಹಾಕುವ ಕೆಲಸವನ್ನ ಮೊದಲಿನಿಂದ ಮಾಡುತ್ತಾ ಬಂದಿದ್ದಾರೆ. ಈ ರಾಜ್ಯಕ್ಕೆ ದೇವೇಗೌಡರು ಮತ್ತು ಕುಮಾರಸ್ವಾಮಿ ಕೊಡುಗೆ ಇಲ್ಲ ಎಂದು ಧರ್ಮಸ್ಥಳದಲ್ಲಿ ಅಥವಾ ಬೇಲೂರು ಚೆನ್ನಕೇಶವನ ಸನ್ನಿಧಾನದಲ್ಲಿ ಬಂದು ಆಣೆ ಮಾಡಲಿ ಎಂದು ಸವಾಲು ಹಾಕಿದ್ರು. ಕಾಂಗ್ರೆಸ್ ಪಕ್ಷ ಅಂದ್ರೆ ಭ್ರಷ್ಟಾಚಾರ, ದೂರಾಡಳಿತವೇ ಅವರ ಮನೆ ದೇವರು. ಚುನಾವಣೆ ಸಂದರ್ಭದಲ್ಲಿ ಸರ್ಕಾರದ ಹಣವನ್ನ ಬಳಸಿಕೊಂಡು ಕಾಂಗ್ರೆಸ್ ಪಕ್ಷದ ಪ್ರಜಾಧ್ವನಿ ಎಂದು ಪ್ರಚಾರವನ್ನ ಹಾಸನದ ನಾನಾ ಕಡೆ ನಡೆಸಿದ್ದಾರೆ. ಈ ಬಗ್ಗೆ ನಾನು ದಾಖಲೆ ನೀಡಬಲ್ಲೆ ಎಂದು ಹೇಳಿದ ಅವರು, ಪ್ರಜ್ವಲ್ ರೇವಣ್ಣ ಲೋಕಸಭಾ ಸದನದಲ್ಲಿ ಪ್ರಶ್ನೆ ಕೇಳಲಿ ಎಂಬ ಕಾಂಗ್ರೆಸ್ ಪಕ್ಷ ಮೊದಲು ಕಡತವನ್ನ ನೋಡಲಿ, ಹಾಸನ ಜಿಲ್ಲೆಯ ಜನತೆಯನ್ನ ದಾರಿ ತಪ್ಪಿಸಲು ಸಾಧ್ಯವಿಲ್ಲ ಎಂದರು. ನಮ್ಮ ಬಗ್ಗೆ ಮಾತನಾಡುವ ಸಿದ್ದರಾಮಯ್ಯರಿಗೆ ಚುನಾವಣೆ ಮುಗಿದ ನಂತರ ಮುಖ್ಯಮಂತ್ರಿ ಕುರ್ಚಿಯಲ್ಲಿ ಸಿದ್ದರಾಮಯ್ಯ ಇರುವುದಿಲ್ಲ ಎಂದು DKಶಿ ಅವರೇ ಮೈಸೂರಿನ ಅವರ ಬೀಗರ ಮನೆ ಹೇಳಿದ್ದಾರೆ. ಸುದ್ದಿಗಾರರು 3 ಕ್ಷೇತ್ರದಲ್ಲಿ ನೀವು ಗೆಲ್ಲುವುದಿಲ್ಲ ಎಂಬ ಪ್ರಶ್ನೆಗೆ ಉತ್ತರ ನೀಡಿದ ಅವರು, ಮೊದಲು ಅವರು ಯಾವ ಕ್ಷೇತ್ರದಲ್ಲಿ ಗೆಲ್ಲುತ್ತಾರೆ ಎಂಬುದನ್ನು ಪಟ್ಟಿ ಮಾಡಲಿ. ಅವರ ನಾಯಕರಾದ ರಾಹುಲ್ ಗಾಂಧಿ ಅವರನ್ನ ವಯನಾಡಿಯಲ್ಲಿ ಗೆಲ್ಲಿಸಲಿ. ಅವರು ಉತ್ತರ ಬಿಟ್ಟು ಕೇರಳಕ್ಕೆ ಯಾಕೆ ಬಂದರು ಎಂಬುದನ್ನು ನಮಗೆ ಗೊತ್ತಿದೆ. ನನ್ನ ಹಾಸನ ಜಿಲ್ಲೆಗೆ ಸೇವೆ ಸಲ್ಲಿಸಲು ನಮಗೆ ಅವಕಾಶ ಮಾಡಿಕೊಟ್ಟಿರುವ ಮತದಾರರ ಋಣವನ್ನು ತೀರಿಸಬೇಕು ಎಂದು ನಮ್ಮ ಮಕ್ಕಳಿಗೆ ಹೇಳಿದ್ದೇನೆ. 2,000 ನೀಡುತ್ತಿದ್ದೇವೆ ಎಂದು ಸುಳ್ಳು ಹೇಳುತ್ತಾ ಕುಮಾರಣ್ಣ ನೀಡಿದ ಭಾಗ್ಯಲಕ್ಷ್ಮಿ ಯೋಜನೆಗೆ ಕನ್ನ ಹಾಕಿದ ಇಂತಹ ನಾಚಿಕೆ ಇಲ್ಲದ ನಾಯಕರಿಗೆ ನಮ್ಮ ಜಿಲ್ಲೆಯ ಪ್ರತಿಯೊಬ್ಬ ಮಹಿಳೆಯರು ತಕ್ಕ ಶಾಸ್ತಿ ಮಾಡುತ್ತಾರೆ. ದಯಮಾಡಿ ನಿಮಗೆ ಕೈಮುಗಿದು ಬೇಡಿಕೊಳ್ಳುತ್ತೇನೆ, ಸುಳ್ಳು ಆಶ್ವಾಸನೆಗೆ ಹಾಗೂ ಸುಳ್ಳು ಪ್ರಚಾರಕ್ಕೆ ಮರಳಾಗಬೇಡಿ ಎಂದರು. ಇನ್ನು ಕಾಂಗ್ರೆಸ್ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದ ದಿನದಿಂದ ಬರಗಾಲ ಬಂದಿತ್ತು. ಸದ್ಯ ನಿನ್ನೆ ಹಾಸನ ಜಿಲ್ಲೆಗೆ ಬಂದು ಹೋದ ಕಾಂಗ್ರೆಸ್ಸಿಗರ ಕೊಳೆಯನ್ನ ವರುಣರಾಯ ತೊಳೆದಿದ್ದಾನೆ. ಅಪವಿತ್ರವನ್ನ ಮಳೆಯಿಂದ ಪವಿತ್ರ ಮಾಡಿದ್ದಾನೆ ಎಂದು ಮಾಜಿ ಸಚಿವ HD ರೇವಣ್ಣ ವಾಗ್ದಾಳಿ ನಡೆಸಿದರು. ಶಾಸಕ HK
ಸುರೇಶ್ ಮಾತನಾಡಿ, ಕಳೆದ 4 ತಿಂಗಳಿಂದ ತೀವ್ರ ಬರಗಾಲದಿಂದ ಬೇಸಿಗೆಯಿಂದ ಕ್ಷೇತ್ರ ತತ್ತರಿಸಿದ ಬಳಿಕ ಕಾಂಗ್ರೆಸ್ ಪಕ್ಷದವರು ಬೇಲೂರಿಗೆ ಬಂದು ಹೋದ ಬಳಿಕ ಅವರ ಕೊಳೆಯನ್ನು ತೊಳೆಯಲು ಚೆನ್ನಕೇಶವರಾಯ ಸ್ವಾಮಿ ಸಮೃದ್ಧಿ ಮಳೆ ನೀಡಿದಂತೆ ಈ ಬಾರಿ ಕೇಂದ್ರದಲ್ಲಿ ಕಮಲ ಅರಳಲಿದೆ ಎಂದ ಅವರು, ರಾಜ್ಯದ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ಬೇಲೂರು ವಿಧಾನಸಭಾ ಕ್ಷೇತ್ರದಲ್ಲಿ ಸಂಚರಿಸುವ ಬಗ್ಗೆ ತಿಳಿಸುತ್ತಾ, ಕಾಂಗ್ರೆಸ್ ಪಕ್ಷ ಸದ್ಯ ದಿನ ಕಳೆದಂತೆ ಕ್ಷೀಣಿಸುತ್ತಿರುವ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಮುಖಂಡರು ಹತಾಶೆಯಿಂದ ಹೇಳಿಕೆ ನೀಡುತ್ತಿದ್ದಾರೆ ಎಂದು ಛೇಡಿಸಿದರು. ನಮ್ಮ ಎನ್ಡಿಎ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣನವರು 3 ಲಕ್ಷ ಅಧಿಕ ಮತದಿಂದ ಗೆಲ್ಲುವುದು ಶತಸಿದ್ಧ. ನಾವು ಬಿಜೆಪಿ ಹಾಗೂ ಜೆಡಿಎಸ್ ಕಾರ್ಯಕರ್ತರು ಒಗ್ಗಟ್ಟಾಗಿ ಪ್ರಧಾನಿ ಮೋದಿಗಾಗಿ ಕೆಲಸ ಮಾಡುತ್ತಿದ್ದೇವೆ. ಇಲ್ಲಿ ಯಾವುದೇ ಕಾರಣಕ್ಕೂ ಬೇರೆಯವರಿಗೆ ಅವಕಾಶವಿಲ್ಲ ಎಂದರು. ಇರಲ್ಲ ಅಂತ ಒಂದು ಸೇರಿಸಿ ಅದರಲ್ಲಿ ಈ ರಾಜ್ಯದಲ್ಲೆಲ್ಲ ದೇಶದಲ್ಲೇ ಕಾಂಗ್ರೆಸ್ ಇರಲ್ಲ ಅಂತೇಳಿ ಅದನ್ನೇ ಈಗ ಹೊರಟಿರೋ ಜನ ಕಾಂಗ್ರೆಸ್ ಮುಕ್ತ ಮಾಡೋಕ್ಕೆ ಇವರೆಲ್ಲಿರ್ತಾರೋ ನೋಡೋ ಚುನಾವಣೆ ರಾಜ್ಯದ ಮುಖ್ಯಮಂತ್ರಿ ಇತ್ತು ಅಲ್ಲೋಗಿ ನಿಂತು ಎಷ್ಟಕ್ಕೆ ಬಂದ್ರಪ್ಪ ಬಾದಾಮಿಗೆ ಎಷ್ಟು ನಮ್ಮ ಅಷ್ಟು ನಾನು ಇವರು ಎಲ್ಲಿ ಯಾವ ಶಾಸ್ತ್ರ ಹೇಳೋದು ಕಲಿತರು ಸ್ವಾಮಿ ಅವರು ಶಾಸ್ತ್ರ ಹೇಳೋದಾಯಿದ್ರೆ ಅವರು ರಾಜೀವ್ ಗಾಂಧಿ ಅವರು ರಾಹುಲ್ ಗಾಂಧಿ ಅವರೆಲ್ಲ ಸ್ವಾಮಿ ಅವ್ರು ಅಲ್ಲೇ ನಿಲ್ಲಿಸ್ತಾರೆ ಹೊಡ್ಬಂದವ್ರೆ ಕೇಳಕ್ಕೆ ಕರ್ಕೊಂಡು ಹೋಗ್ಯಾರೆ. ಅವ್ರು ಶಾಸ್ತ್ರ ಹೇಳೋದಾಗಿದ್ರೆ ನಮ್ದಿರಲಿ ಫಸ್ಟು ಅವ್ರು ರಾಹುಲ್ ಗಾಂಧಿಯವ್ರು ಗೆಲ್ಲಿಸ್ಕೊಳ್ಳೋಕೆ ಹೇಳಿ, ನಮ್ದು ಆಮೇಲೆ ನೋಡಿ ಕೇಳೋಣ ಜನವ್ರೆ ಕೇಳಕ್ಕೆ ಕರ್ಕೊಂಡು ಹೋಗ್ಯಾರಲ್ರಿ. ವಯನಾಡಿಗೆ ಹೋಗ್ಬೇಕಾದ ಪರಿಸ್ಥಿತಿ ಬಂದೈತಲ್ರಿ. ಉತ್ತರ ಪ್ರದೇಶ ಜನ ಅವರಿಗೆ 10 ವರ್ಷ ಅವ್ರನ್ನ ಸಾಕಿ ಸಲ್ವಿ ಆ ಕುಟುಂಬನ ಬೆಳೆಸಿ ಅಲ್ಲಿ ಬಿಟ್ಟು ಓಡೋಗಿ ಕೇರಳದಲ್ಲಿ ಹೋಗಿ ಸಮುದ್ರದ ತೀರಲ್ಲಿ ನಾವು ಇಲ್ಲಿ ಹೋಗೋ ಪರಿಸ್ಥಿತಿ ಬಂದೈತೆ. ರಾಜ್ಯದ ಜನತೆ ಕೊಟ್ಟು ದೇವೇಗೌಡರು ಹೇಳಿದ್ದೇನೆ, ಒಳ್ಳೆ ಕಾರ್ಖಾನೆ ತಂದು 1 ರಿಂದ 2 ಲಕ್ಷ ಜನಕ್ಕೆ ಉದ್ಯೋಗ ಕೊಡಬೇಕು ಅನ್ನೋದು ಆಸೆ ಇದೆ. ಇವ್ರದ್ದು 2,000 ರೂಪಾಯಿ ಅಲ್ಲ, ನಾವು ಅವರ ಮಕ್ಕಳುಗಳ ಜೀವನ ಭವಿಷ್ಯ ಸುಭದ್ರವಾಗಿರೋದಕ್ಕೆ ನಾವು ಮೋದಿಯರಿಗೆ ಕೊಡಿ ಅಂತ ಕೇಳ್ತೀವಿ. ಇದು ಪ್ರಜ್ವಲ್ದಲ್ಲ, ರೇವಣ್ಣಂದಲ್ಲ, ಸುರೇಶ್ ಅಣ್ಣಂದಲ್ಲ, ಮೋದಿಯರಿಗೆ ದೇಶಕ್ಕೆ ಬೇಕು. ವಿಶ್ವ ನೋಡ್ತಾ ಇದೆ, ವಿಶ್ವ ನಾಯಕರು ಅಂತ ಹೇಳ್ತಾ ಇದ್ದಾರೆ ಇಡೀ ವಿಶ್ವ. ಆದ್ದರಿಂದ ಈ ಟೈಮಲ್ಲಿ ದಯಮಾಡಿ ಈ ಕಾಂಗ್ರೆಸ್ನ ಇದಕ್ಕೆಲ್ಲ ಪೊಳ್ಳು ಆಶ್ವಾಸನೆಗಳಿಗೆ ಮರುಗಬೇಡಿ. ಇದಾದಮೇಲೆ ಇವ್ರು ಯಾವ ಇರೋದಿಲ್ಲ, ಯಾವ ಗ್ಯಾರಂಟಿ ಎಲ್ಲ. ಸರ್ಕಾರ ಇದ್ರೆ ತಾನೇ ಗ್ಯಾರಂಟಿ. ಸರ್ಕಾರ ಇರ್ತದೋ ಇಲ್ವೋ ಗೊತ್ತಿಲ್ಲ. ಅಲ್ಲಿಗಾರೆ ಈಗ ಹೇಳೋರು ಮೈಸೂರಲ್ಲಿ ಎಲೆಕ್ಷನ್ ಕಳೆದ ತಕ್ಷಣ ಖಾಲಿ ಮಾಡಿಸ್ತೀವಿ ಸಿದ್ದರಾಮಯ್ಯವ್ರನ್ನ ಅಂತ ಹೇಳಿದ್ರೆ, ಎಲೆಕ್ಷನ್ ಕಳೆದ ಬೆಳಿಗ್ಗೆ ಸಿದ್ದರಾಮಯ್ಯವ್ರು ಖಾಲಿ ಮಾಡಿಸ್ತೀವಿ ಅಂತ ನಾನು ಹೇಳಿಲ್ಲ. ಇಲ್ಲಿಯೇ ಉಪಮುಖ್ಯಮಂತ್ರಿಗಳು ಮೈಸೂರಲ್ಲಿ ಅವ್ರ ಬೀಗರೂರಲ್ಲಿ ಚುನಾವಣೆ ಕಳೆದ ಬೆಳಿಗ್ಗೆ ಸಿದ್ದರಾಮಯ್ಯವ್ರು ಖಾಲಿ ಮಾಡಿಸ್ತೀವಿ ಅಂತ ಹೇಳಿರೋದು ನಾನೆಲ್ಲ ಅವ್ರು ಹೇಳಿರೋದು. ಸ್ವಾಮಿ ಈ ಸಿದ್ದರಾಮಯ್ಯವ್ರು ಖಾಲಿ ಮಾಡಿಸ್ಕೊತಾರೋ ಉಳಿಸ್ಕೊತಾರೋ ಅವ್ರಿಗೆ ಬಿಟ್ಟಿದ್ದು JDS ಓಟ್ ಕೊಡಿ ಅಂತ ಮತ ಕೊಡಿ ಅಂತ ಕೇಳಿ ನನ್ನ